ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ LBA ಒಂದು ಲೆಸನ್ ಬೇಸ್ಡ್ ಎಂಬ ಒಂದು ಹೊಸ ಕರ್ನಾಟಕ ಒಂದು PU ಬೋರ್ಡಿಂದ ಇವಾಗ LBA ಪ್ರತಿ ಲೆಸನ್ಸಿಗೂ ಕೂಡ ನಿಮಗೆ ಪರೀಕ್ಷೆ ನಡೀತಿದೆ. ಹಾಗಾದರೆ ಈಗ ಫಸ್ಟ್ ಲೆಸನ್ ಮತ್ತು ಸೆಕೆಂಡ್ ಲೆಸನ್ ಸೇರಿ 30 ಅಂಕಗಳಿಗೆ PU ಬೋರ್ಡ್ದಿಂದ ಹೊಸ ಕ್ವಶನ್ಸ್ಗಳನ್ನು ಹೈಲೈಟ್ ಮಾಡಿದ್ದಾರೆ. ನಿಮ್ಮ ಬೋರ್ಡ್ ಪರೀಕ್ಷೆಗೂ ಕೂಡ ತುಂಬ ಇಂಪಾರ್ಟೆಂಟ್ ಇವು. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. 30 ಅಂಕಗಳಿಗೆ ನಡೆಯುವಂಥ ಪರೀಕ್ಷೆ LBA ಮೊಟ್ಟ ಮೊದಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಸನ್ ಸೇರಿ ನಿಮಗೆ 30 ಪ್ರಶ್ನೆಗಳಿಂದ ಇವಾಗ ಕ್ವಶನ್ ಪೇಪರ್ ರೆಡಿಯಾಗಿದೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ ಯಾವ ರೀತಿ ಇರುತ್ತೆ ಪ್ಯಾಟರ್ನ್, ಮತ್ತು ಈ ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್. ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಒಂದು, ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು, ಇದು ಒಂದು ಪ್ರಶ್ನೆ ಕೇಳಿದ್ದಾರೆ. ಅನುಭೋಗಿ ಆದಾಯಕ್ಕೆ ಲಭ್ಯ ಇರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ, ಇದೊಂದು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟು, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಇದು ಒಂದು ಪ್ರಶ್ನೆಗಳು. ನೋಡಿ, ಇಲ್ಲಿ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಆಲ್ರೆಡಿ ನಿಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಅಲ್ಲಿ ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಒಂದು ಆಯ್ಕೆ ಮಾಡ್ಕೋಬೇಕು. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್, ಇದು ಒಂದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಮಾರುಕಟ್ಟೆ ಅರ್ಥವ್ಯವಸ್ಥೆ, ಶಿಕ್ಷಕರ ಸೇವೆ, ಬೇಡಿಕೆ ರೇಖೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿರಿ. ಅಂದರೆ 1 ಅಂಕದ ಪ್ರಶ್ನೆಗಳು. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ, MRS ವಿಸ್ತರಿಸಿ, ಇದೊಂದು ಪ್ರಶ್ನೆ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟು, ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯಗಳನ್ನು ಉತ್ತರಿಸಿರಿ. 1, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ. ಉತ್ಪಾದನಾ ಸಾಧ್ಯತೆಗಳು ಎಂದರೆ, ಇವು ಕೂಡ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟು, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ಭಿನ್ನತೆ ಗುರುತಿಸಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಏಕತಾನಾತ್ಮಕ ಒಲವು ಎಂದರೆ, ಇವು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು, ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 12 ವಾಕ್ಯಗಳು ಉತ್ತರಿಸಿದೆ. ಅಂದರೆ ಒಂದು ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕೆಯನ್ನು ಕುರಿತು ಬರೆಯಿರಿ, ಇದು ಫಸ್ಟ್ ಲೆಸನಲ್ಲಿ ಬರುತ್ತೆ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿ, ಇದು 2ನೇ ಲೆಸನಲ್ಲಿ ಬರ್ತದೆ. 2ರಲ್ಲಿ ಯಾವುದಾದ್ರೂ ಒಂದು ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರೋಮನ್ 7ನಲ್ಲಿ ಇದು 6 ಅಂಕದ ಪ್ರಶ್ನೆಗಳು. ಇಳಿಮುಖ ಸೀಮಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಬೇಕಾಗುತ್ತೆ. ಬಜೆಟ್ ಗಣದಲ್ಲಿನ ಬದಲಾವಣೆಗಳನ್ನು ರೇಖಾಚಿತ್ರಗಳ ಸಹಾಯದಿಂದ ವಿಶ್ಲೇಷಿಸಿ. ನೆಕ್ಸ್ಟ್ ರೋಮನ್ 8 ಇದು ಅಂದರೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗೆ ಇದು ಅಂತೂ ಫಿಕ್ಸ್ ಬರುವಂಥದ್ದು, ಬಹಳ ಈಸಿ ಕ್ವಶನ್ ಇದು ಒಂದು ಕೂಡ ಬರುತ್ತೆ. ಓಕೆನಾ? ಇಷ್ಟು ಇದು LBA ಮುಖಾಂತರ ನಿಮಗೆ ಲೆಸನ್ ಬೇಸ್ಡ್ ಕ್ವಶನ್ ಪೇಪರ್. ಇದು ಎಲ್ಲ ವಿಷಯಗಳಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ, ವಿತ್ ಆನ್ಸರ್ಸ್ ಕೂಡ ನೆಕ್ಸ್ಟ್ B ಪಾರ್ಟಲ್ಲಿ ಬರುತ್ತೆ. ಮತ್ತು ಬೋರ್ಡ್ ಪರೀಕ್ಷೆಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಕ್ವಶನ್ಸ್ಗಳು ನನ್ನ ಒಂದು ವಿಡಿಯೋದಲ್ಲಿ ಬರ್ತವೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.